ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಆಯ್ಕೆ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 2ನೇ ಲೀಸ್ಟು ಬಿಡುಗಡೆ ಆಗಿರುವಂಥದ್ದು. 3ನೇ ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿಬಿಟ್ಟು ಏನು ಕೇಳ್ತಾ ಇದ್ದೀನಿ, 3ನೇ ಒಂದು 4ನೇ ಒಂದು ಲೀಸ್ಟನ್ನು ಬಿಡುಗಡೆ ಮಾಡ್ತಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನು ನೀಡ್ತಾನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ವಿಶೇಷ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಅರ್ಜಿಯನ್ನು ಆಹ್ವಾನವನ್ನು ನೀಡಿರುವಂಥದ್ದು ನೀವು ನೋಡ್ಬೋದಾಗಿರುತ್ತೆ. ವಿಶೇಷ ವರ್ಗದ ನೇರ ಪ್ರವೇಶ ಲಿಂಕ್, ಈ ಲಿಂಕನ್ನು ಬಳಸೋದ್ರ ಮೂಲಕ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಸ್ಪೆಷಲ್ ಕ್ಯಾಟಗರಿ ಅನ್ವಯ ಇವರಿಗೆ ಎಕ್ಸಾಮ್ ಇರೋದಿಲ್ಲ. ಅಂದರೆ ಸರ್ಕ್ಯುಲರ್ನ ಹೊರಡಿಸುವಾಗ 50% ಸೀಟ್ಗಳನ್ನು ಏನು ಮಾಡ್ತಿದ್ರು ಅಂತ ಅಂದರೆ ಪರೀಕ್ಷೆಯ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾಯಿದ್ರು. ಅತ್ಯುತ್ತಮವಾದಂಥ ಅಂಕಗಳನ್ನು ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊತಿದ್ರು. ನಂತರದಲ್ಲಿ 50% ಏನಂತಂದರೆ ನೇರ ನೇಮಕಾತಿ ಅಂದರೆ ನೇರ ಪ್ರವೇಶ ಅಂತ ಹೇಳಿರುವಂಥದ್ದು. ಓಕೆನಾ. ಇಲ್ಲಿ ವಿಶೇಷ ವರ್ಗದ ಅವರಿಗೆ ನೇರ ಪ್ರವೇಶ ಪ್ರಕಟಣೆ ಇದೇನಾಗಿರುತ್ತೆ ಅಂದರೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ 50% ಏನಿದೆ ಇದನ್ನು ಸೀಟ್ಗಳನ್ನು ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿ ಪಡೆಯುವ ಕುರಿತು ಇದಾಗಿರುತ್ತೆ. ಈ ಕ್ಯಾಟಗರಿ ಅನ್ವಯ ಬರುವಂತಹ ಸ್ಪೆಷಲ್ ಕ್ಯಾಟಗರಿ ಅನ್ವಯ ಬರುವಂತಹ ವಿದ್ಯಾರ್ಥಿಗಳು ಈ ಲಿಂಕನ್ನು ಪ್ರವೇಶಿಸುವುದರ ಮೂಲಕ ಏನು ಮಾಡಬೇಕಾಗ್ತದೆ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ನಿಮ್ಮ ಸ್ಯಾಟ್ಸ್ ನಂಬರು ನಂತರದಲ್ಲಿ ಅರ್ಜಿ ಓಪನ್ ಆಗುತ್ತೆ. ಅದರಲ್ಲಿ ನೀವು ಸರಿಯಾದ ದಾಖಲಾತಿಯನ್ನು ಕೊಡಬೇಕಾಗ್ತದೆ. ನಂತರದಲ್ಲಿ 3ನೇ ಲಿಸ್ಟು ಬಿಡುಗಡೆ ಆಗುತ್ತಾ ಸ್ನೇಹಿತರೆ, ಇಲ್ಲಿ ನೋಡ್ಬೋದು 16/6/2026 2ನೇ ಒಂದು ಲಿಸ್ಟ್ ಬಿಡುಗಡೆ ಆಗಿತ್ತು. ಅಲ್ಲಿ ಏನಾದರೂ ವಿದ್ಯಾರ್ಥಿಗಳು ಅಬ್ಸೆಂಟ್ ಆಗಿದ್ದರೆ ನಿಮಗೆ 3ನೇ ಒಂದು ಲಿಸ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ವಿಶೇಷ ವರ್ಗದವರಿಗೆ ಅಂದರೆ ಸ್ಪೆಷಲ್ ಕ್ಯಾಟಗರಿ ಅವರಿಗೆ ಅರ್ಜಿ ಆಹ್ವಾನಿಸೋದ್ರಿಂದ 50% ಸೀಟ್ ಏನಾಗಿದ್ದಾವೆ ಭರ್ತಿ ಆಗಿದ್ದಾವೆ ಅಂತೇಳಿ ತಿಳ್ಕೊಳ್ಬೇಕಾಗ್ತದೆ. ಆದ್ದರಿಂದ ಇಲ್ಲಿ ನೋಡ್ಬೋದಾಗಿರುತ್ತೆ ನೀವು 3ನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಮಾಹಿತಿ ಪುಸ್ತಕ ಹೊರಡಿಸುವಾಗ ಏನು ಮಾಡಿದರು ಅಂತಂದರೆ ನೀಡಿರುವಂಥದ್ದು ಅವಶ್ಯವಿದ್ದಲ್ಲಿ ಮಾತ್ರ ಏನು ಮಾಡ್ತಾರೆ ಅಂತಂದರೆ ಬಿಡ್ತೀವಿ ಅಂತೇಳಿ ಹೇಳಿರುವಂಥದ್ದು ಮಾಹಿತಿ ಕೂಡ ಇರುವಂಥದ್ದು ನೀವು ನೋಡ್ಬೋದಾಗಿರುತ್ತೆ. ಓಕೆನಾ. ಇಲ್ಲಿ 2ನೇ ಲೀಸ್ಟಲ್ಲಿ ವಿದ್ಯಾರ್ಥಿಗಳು ಭರ್ತಿ ಆಗಿರೋದ್ರಿಂದ ವಿಶೇಷ ವರ್ಗದ ಒಂದು ಸೀಟ್ಗಳಿಗೆ ಅಪ್ಲೈಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಂತರದಲ್ಲಿ ಯಾರಾದರೂ ಅಬ್ಸೆಂಟ್ಗಳು ಆಗಿದ್ದರೆ ಅಡ್ಮಿಷನ್ ಮಾಡಿಸದೇ ಹೋದರೆ ನಿಮಗೆ ಸಿಗುವಂಥ ಚಾನ್ಸಸ್ ಕೂಡ ಇರ್ಬೋದಾಗಿರುತ್ತೆ. ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.